ನುಡಿ 49 ಶ್ರೀ ಗುರುಭ್ಯೋ ನಮಃ. ನುಡಿ 1:15. ಒಳ್ಳೆಯದು. ಪ್ರಸಂಗವಂತೂ ಹೀಗೆ ವರ್ತಿಸಿತು, ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ಬ್ರಾಹ್ಮಣರು ತಮ್ಮನ್ನು ತಾವೇ ತಿದ್ದಿಕೊಳ್ಳಬೇಕು. ಅವರು ಸ್ನಾನ ಮಾಡಿ ನಿರ್ಮಲ ಹಸ್ತದಿಂದ ದೇವರನ್ನು ಪೂಜಿಸಬೇಕು. ಅಂದರೆ ಅವರೆಲ್ಲ ಭಾಗ್ಯ ಪಡೆಯುವರು. ಭಕ್ತಿಹೀನನು ಅವ್ಯವಸ್ಥಿತನೂ ಆದ ಮೂರ್ಖನಿಗೆ ಮಾತ್ರ ದರಿದ್ರನಂತೆ ಅನುಭವಿಸಬೇಕಾಗುವುದು. ಆದರೆ ಅರ್ಚನ ಮಾತ್ರದಿಂದ ಕಾರ್ಯವಾಗುವುದಿಲ್ಲ. ನಿನ್ನೆ ವಿಚಾರದೊಳಗ ಬ್ರಾಹ್ಮಣರು ಅಂತ ಸ್ವಲ್ಪ ವಿಷಯವನ್ನ ತಿಳಿಸಿದ್ರಷ್ಟ. ಇಲ್ಲಿ ಬ್ರಹ್ಮಜ್ಞಾನವನ್ನ ತಿಳಿದವರೇ ಬ್ರಾಹ್ಮಣರು ಅಂತ ನಾವು ವಿಚಾರವನ್ನ ತಗೊಂಡು, ಮತ್ತೆ ನಾವು ಬ್ರಾಹ್ಮಣರೇ, ಎಲ್ಲರೂ ಬ್ರಹ್ಮ ಸ್ವರೂಪಿಗಳೇ. ಅವ್ರು ಬ್ರಾಹ್ಮಣರು, ಇವ್ರು ಹೌದು ಇವ್ರಲ್ಲ ಅಂತಲ್ಲ, ಎಲ್ಲರೂ ಬ್ರಹ್ಮ ಸ್ವರೂಪಗಳದಾರ, ಎಲ್ಲರೂ ಬ್ರಾಹ್ಮಣರು ಅದಾರ. ಆದ್ರ ಅರ್ಚನೆ, ನೇಮ, ಪೂಜೆ, ಜಪ, ತಪ ಇವುಗಳಿಂದ ಮಾತ್ರ ಯಾವುದೇ ಕಾರ್ಯ ಆಗುವುದಿಲ್ಲ. ತಾನು ಪೂಜೆ ಮಾಡುವ ದೇವರು ಯಾರೆಂಬುದನ್ನು ಮುಖ್ಯವಾಗಿ ಗುರುತು ಹಿಡಿಯಬೇಕು. ಹಾಗೂ ಆಮೇಲೆ ಅನನ್ಯ ಭಕ್ತಿಯಿಂದ ಅವನ ಭಜನೆ ಮಾಡಬೇಕು. ನಾವು ಭಕ್ತಿ ಮಾಡ್ತವಿ, ಭಜನೆ ಮಾಡ್ತವಿ, ಅರ್ಚನೆ ಮಾಡ್ತವಿ, ನಿಯಮ ನಿತ್ಯಗಳನ್ನ ಮಾಡ್ತವಿ ಅಂದ್ರ ಮೊದಲು ನಾವು ಯಾರನ್ನ ಪೂಜೆ ಮಾಡ್ತದೇವೆ ಅನ್ನೋದು ಮೊದಲು ನಮಗೆ ಮುಖ್ಯವಾಗಿ ಗುರುತು ಹಿಡಿಬೇಕು. ಇಲ್ಲಿ ದೇವ್ರನ್ನ ಪೂಜೆ ಮಾಡ್ತೇವೆ ಅಂತ, ಯಾರನ್ನ ಪೂಜೆ ಮಾಡ್ತಾರಂದ್ರೆ ಏನ್ ಹೇಳ್ತಾರ ಎಲ್ಲಾರು? ಮತ್ ದೇವ್ರನ್ನ ಅಲ್ಲ ಪೂಜೆ ಮಾಡಕ್ ಬರೋದು, ಇನ್ಯಾರನ್ನ ಪೂಜೆ ಮಾಡ್ತಾರ? ದೇವ್ರನ್ನ ಪೂಜೆ ಮಾಡೋದು ಅಂತ ಹೇಳ್ತಾರ. ಮತ್ ಹಂಗಾರ ದೇವ್ರು ಯಾರು ಅನ್ನೋದರ ಮುಖ್ಯ ತಿಳಿಬೇಕಲ್ಲ. ನಮಗೆ ಏನು ಫಲ ಪದವಿಗಳನ್ನು ಕೊಡ್ತಾವವು, ಅಥವಾ ಅವಕ್ಕೆ ಎಷ್ಟು ಸಾಮರ್ಥ್ಯ ಐತಿ. ಈಗ ನಾವ್ ಯಾರನ್ನಾರ ಒಬ್ಬರನ್ನ ಏನಾರ ಕೇಳಕ್ ಹೋಕ್ಕವಂದ್ರ ಅವ್ರ ಹತ್ರ ಕೂಡ ಸಾಮರ್ಥ್ಯ ಇದ್ರ ಮಾತ್ರ ಅವ್ರನ್ನ ಕೇಳಕ್ ಹೋಕ್ಕವಿ. ಕೂಡ ಸಾಮರ್ಥ್ಯ ಇಲ್ದವ್ರನ್ನ ಕೇಳಕ್ ಹೋಗೋದಿಲ್ಲ ನಾವು. ದುಡ್ಡ ಬೇಕಾಗಿರ್ಲಿ ಅಥವಾ ಯಾವ್ದಾದ್ರ ರೀತಿಯ ಸಹಾಯಗಳು ಬೇಕಾಗ್ಯಾವ ಅಂದ್ರು ನಾವು ಏನ್ ಕೇಳ್ತೀವಿ? ಯಾರನ್ನ ಕೇಳಿದ್ರ ನಮಗೆ ಇದ್ರದ್ದು ಸಹಾಯ ಆಗ್ತದ, ಯಾರನ್ನ ಕೇಳೋದ್ರಿಂದ ನಮ್ ಕೆಲಸ ಆಗ್ತದ ಅನ್ನೋದನ್ನ ಗುರುತು ಮಾಡ್ಕೊಂಡ್ ಕೇಳಕ್ ಹೋಗ್ತೇವೆ. ಹಂಗ ಇಲ್ಲಿ ನೀವು ಪೂಜೆ ಮಾಡ್ತಿರಲ್ಲ, ಮೊದಲು ಯಾರನ್ನ ಪೂಜೆ ಮಾಡ್ತೀರಿ, ಯಾರ ದೇವ್ರನ್ನೋದನ್ನ ಮೊದಲು ಗುರುತು ಹಿಡಿಬೇಕು. ಈಗ ನಾವು ಮಾಡುವ ಕಾರ್ಯ ಯಾವುದು, ಇದರ ಫಲ ಪದವಿಗಳು ಏನದವ ಅನ್ನೋದು ವಿಚಾರ ನಡಿಬೇಕಾಗ್ತದ. ಹಾಗೂ ಆಮೇಲೆ ಅನನ್ಯ ಭಕ್ತಿಯಿಂದ ಅವನ ಭಜನೆ ಮಾಡಬೇಕು. ಒಂದ್ಸರಿ ದೇವ್ರು ಯಾರದಾರ ಅಂತ ನಾವು ಗುರುತು ಮಾಡ್ಕೋಬೇಕು. ಆಮೇಲೆ ಆತನ ಅನನ್ಯ ಅಂದ್ರ ಬಿಟ್ಟು ಬಿಡದಂಗ, ಬಿಡುವಿಲ್ದಂಗ, ಬೇರಿಲ್ದಂಗ, ಏಕವಾಗಿ. ಈಗ ನೀರ್ನ್ಯಾಕ್ ನೀರ್ ಸೇರೈತಂದ್ರ ನೀರ್ನ್ಯಾಕ್ ನೀರ್ ಏಕಾಗೇ ಇರ್ತದ. ಅದು ಯಾವ ನೀರ್ನಾಕ್ ಯಾವ ನೀರ್ ಹಾಕಿದ್ರು ಕೂಡ ಅದು ಏಕಾಗೇ ಇರ್ತದ. ಹಂಗ ಇಲ್ಲಿ ನಾವು ಭಕ್ತಿ ಹೆಂಗಿರ್ಬೇಕು, ನಮ್ಮ ಪೂಜೆ ಅದು ನಮ್ಮ ಭಜನೆ ಹೆಂಗಿರ್ಬೇಕಂದ್ರ ಅನನ್ಯತೆಯಿಂದ, ಏಕತ್ವ ಭಾವದಿಂದ ಬಿಡದಂಗಿರ್ಬೇಕು. ಅವನ ಭಜನೆ ಮಾಡ್ಬೇಕು. ಅಂದ್ರ ಮತ್ ಮೊದಲು ದೇವ್ರ ಯಾರು ಅಂತ ಪರಿಚಯ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತದ ನೋಡಿ. ಮತ್ತೆ ನಾವು ದೇವ್ರಂದ್ರ ಅದಕ್ಕೊಂದು ಲಕ್ಷಣ ಇರ್ತದ. ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಹೇಳ್ತವೆ. ಇಲ್ಲ ಆ ಪದಗಳು ನಮಗ್ ಗೊತ್ತಾಗ್ಲಿಲ್ಲಪ್ಪ ಅಂದ್ರು ರೂಪನಾಮಗಳಿಲ್ದವನ್ ದೇವ್ರು, ಹುಟ್ಟು ಸಾವು ಇಲ್ದವನ್ ದೇವ್ರು, ಆತ ಯಾವಾಗ್ಲೂ ಅಚಲವಾಗಿ ಇರುವಂತವನ್ ದೇವ್ರು, ನಿರ್ಗುಣನಾಗಿರ್ತಕ್ಕಂಥವನ್ ದೇವ್ರು ಅಂತೆಲ್ಲ ಕೆಲವು ಲಕ್ಷಣಗಳು ಇರ್ತಾವ ದೇವ್ರಂದ್ರ. ಮತ್ ಹುಟ್ಟಿಲ್ಲದ, ಸಾವಿಲ್ಲದ, ರೂ ಇಲ್ಲದ, ಕೇಡಿಲ್ಲದ ಆ ಚೆಲುವಂಗ್ ಒಲಿದೆನವ್ವ ಅಂತ ಅಕ್ಕಮಾದೇವ್ರು ಹೇಳ್ತಾರ. ನಾನು ಯಾರ್ಯಾರಿಗಾರ ನಾನು ಒಲಿಲಿಲ್ಲ, ಯಾರ್ಯಾರನಾರ ನಾನು ಪೂಜಿಸ್ಲಿಲ್ಲ, ಯಾರ್ಯಾರನ್ನ ನಾನು ಆರಾಧಿಸ್ಲಿಲ್ಲ, ನಾನು ಯಾರನ್ನ ಆರಾಧಿಸಿದೆ, ಯಾರನ್ನ ಭಜಿಸಿದೆ ಅಂದ್ರ ಹುಟ್ಟಿಲ್ಲದ, ಸಾವಿಲ್ಲದ, ರೂಪಿಲ್ಲದ, ಕೇಡಿಲ್ಲದ ಆತನಿಗೆ ನಾನು ಒಲಿದೆನವ್ವ ಅಂತ ಹೇಳ್ತಾರೆ. ಮತ್ತೆ ಆತನ ಯಾರೋ ಅಂತ ವಿಚಾರ ಮಾಡಿ ನೋಡಿದ್ರ ಆ ವಿಚಾರದಿಂದ ಒಳಿತತಿ ಅದು ಆತ್ಮವಲ್ಲದೆ ಬೇರೆ ಯಾವುದೂ ಅಲ್ಲ ಅಂತ. ಒಂದ್ ಸರಿ ದೇವರಂದ್ರ ಯಾರೋ ಆ ಲಕ್ಷಣಗಳು ಎಲ್ಲದವಂತ ಹುಡುಕ್ಯಂತ ಹೋದ್ರ ಹೊರಗಿನ ರೂಪನಾಮಗಳಿಂದ ಕೂಡಿರೋ ದೇವ್ರ ಹೆಸರು ಹೇಳ್ತಾವಲ್ಲ, ಇವು ಯಾವ ಅದಕ್ ಸಿಗೋದಿಲ್ಲ. ಅದ್ರಾಗ ಇವೆಲ್ಲ ಪೇಲಕವು, ಆ ಲಕ್ಷಣಗಳು ಇರೋದಿಲ್ಲ. ರೂಪನಾಮಗಳಿಲ್ದವ್ ಸಿಗಲ್ಲ. ನಾವು ಶಿವ ಅಂದ್ಕೂಡ್ಲ ನಮ್ಮೊಳಗೊಂದು ರೂಪ ಪ್ರತ್ಯಕ್ಷ ಆಗ್ತದ. ಅವನ್ ಕೊಳ್ಳಾಗ ಹಾವು ಇರ್ತತಿ, ಕೈಯಾಗ ಕೋಲ್ ಇರ್ತತಿ, ಅವನ ಹಸಿರು ಇರ್ತಾನ, ಜಡಿ ಇರ್ತತಿ, ಗಂಗ್ ಇರ್ತತಿ ಅಂತ.
ಶ್ರೀಕೃಷ್ಣ ಅಂದ ಕೂಡ್ಲ ಚಕ್ರ ಇರ್ತತಿ, ಕಿರೀಟ ಇರ್ತತಿ, ಹಿಂಗಿರ್ತತಿ ಅಂತ. ಬ್ರಹ್ಮ ಅಂದ್ರ ತಲೆ ಇರ್ತತಿ, ಹಿಂಗೆಲ್ಲ ಒಂದೊಂದ್ ದೇವ್ರುಗಳಿಗೆ ಒಂದೊಂದು ರೂಪಗಳು, ಒಂದೊಂದ್ ನಾಮಗಳು ಕೂಡಿಕೊಂಡವ. ಮತ್ ಇಲ್ಲಿ ದೇವ್ರಂದ್ರ ಏನಂತ ಪ್ರಶ್ನೆ ನಾವು ಕೇಳಿದ್ರ, ರೂಪನಾಮ ಇಲ್ದಾನಂತ ಮೊದಲನೇ ನುಡಿ ಒಳಗ ಇವೆಲ್ಲವೂ ಫೇಲಕ್ಕವ. ಈಗ ನಾವು ಈಗ ಯಾವ್ದಾದ್ರು ಒಂದು ಸರ್ಕಾರಿ ನೌಕರಿ ಒಳಗ ಈ ಪೊಲೀಸ್ ಯಾವ್ದೋ ಒಂದು ಹುದ್ದೆಗೆ ಸೇರ್ಪಡೆ ಆಗ್ಬೇಕಂದ್ರ ಮೊದಲು ಕ್ರೀಡೆ ಅರ್ಹತೆ ಇರ್ಬೇಕಾಗ್ತದ. ಇಂತಿಷ್ಟ ಹೈಟು, ಇಂತಿಷ್ಟ ದಪ್ಪ ಅಂತೆಲ್ಲ ಇರ್ಬೇಕಂತ. ಅವ್ ಯಾವ ಇಲ್ಲ ಅಂದ್ರ ಅವ್ನ್ ಪೊಲೀಸನಿಗೆ ಅರ್ಹನೇ ಅಲ್ಲ. ಮಿಲಿಟರಿಗೆ ಸೇರ್ಬೇಕಂದ್ರ ಇಂತಿಂತ ಲಕ್ಷಣಗಳು ಅವನ ಹತ್ರ ಇದ್ರ ಅಂತ ಹೇಳ್ತದ. ಅವ್ ಯಾವ ಇಲ್ಲ ಅಂದ್ರ ಅದು ದೇವ್ರಲ್ಲ. ಇದು ಆಕಳಿಂದ ಒಂದು ದೃಷ್ಟಾಂತ ಕೊಡ್ತಾರ. ಗಂಗೆ ದೊಗಲ್ ಇರ್ಬೇಕು, ಅದಕ್ಕೆ ಕೆಸಲ್ ಇರ್ಬೇಕು, ಕೊಂಬ್ ಇರ್ಬೇಕು, ಬಿಳಿ ಬಣ್ಣ ಯಾವ್ದಾದ್ರು ಸರಿ, ಇಂತಿಂತವಂತ 5 ಲಕ್ಷಣಗಳನ್ನ ಹೇಳ್ತಾರ. ಮತ್ ಕೊಂಬು ಅಂದ್ರ ಎಮ್ಗಿ ಇರ್ತಾವ ಕೊಂಬು, ಆ ಗಂಗೆ ದೊಗಲ್ ಇರ್ತತಿ ಏನಂದ್ರ ಇರೋದಿಲ್ಲ ಅಂತ. ಹಂಗಲ್ಲ, 5 ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಯಾವ್ದಿರ್ತದ ಹಂಗ ದೇವರು. ಮತ್ತಿಲ್ಲಿ ರೂಪನಾಮ ರಹಿತವಾಗಿರ್ತಕ್ಕಂಥದ್ನ ದೇವ್ರಂತ ನಿರ್ಧರಿಸ್ಬೇಕಾಗ್ತದ. ಮತ್ ಅದು ಯಾರ ಆಶ್ರಯಕ್ಕೆ ಒಳಪಡದ್ದಾಗಿರಬಾರದು. ಅದರ ಆಶ್ರಯದೊಳಗ ಎಲ್ಲವೂ ಬೆಳಗುವಂತದ್ದಾಗಿರ್ಬೇಕು. ಮತ್ ಅಂತದ್ ಯಾವುದು ಅಂತ ನಾವು ವಿಚಾರ ಮಾಡಿ ನೋಡಿದ್ರ ಅದು ಆತ್ಮ ಸ್ವರೂಪ ಅನ್ನೋದ ಸಿಗ್ತದೆ. ಇನ್ನಿದ್ದವೆಲ್ಲವೂ ರೂಪನಾಮದೊಳಗ ಸಿಲುಕ್ತವೋ, ಇಲ್ಲ ಹುಟ್ಟು ಸಾವಿಗೆ ಸಿಲುಕ್ತವೋ, ನಾಶವಾಗಂತ ಗುಣವನ್ನು ಹೊಂದಿದವು. ಅವು ಒಮ್ಮಿದ್ದದ್ದು ಇನ್ನೊಮ್ಮೆ ಇರೋದಿಲ್ಲ. ಮತ್ ಇವೆಲ್ಲವೂ ಬದಲಾಗ್ತಾವಲ್ಲ, ಬದಲಾಗವನ್ ದೇವ್ರಂತ ಹೆಂಗ್ ಒಪ್ಪಕ್ಕಾಗ್ತದ? ಒಪ್ಪಕ್ಕಾಗೋದಿಲ್ಲ. ಮೊದಲು ಒಂದೇ ನುಡಿ ಒಳಗೆ ಎಲ್ಲವೂ ನಾಶವಾಗಿ ಹೋಗ್ತಾವ. ರೂಪನಾಮ ರಹಿತನಾಗಿರ್ತಕ್ಕಂಥವನು, ನಿರಾಕಾರ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮ ಅಂದ್ರ, ನಾವು ಆಕಾರದೊಳಗ ರೂಪನಾಮದಿಂದ ಏನೇನ್ ಹೇಳ್ತಾವ ಯಾವ ಅನ್ವಯಿಸೋದಿಲ್ಲ. ಮತ್ತೆ ಯಾವ್ದು ಅನ್ವಯಿಸ್ತಂದ್ರ ಆತ್ಮನೇ ಅನ್ನೋದು ಸತ್ಯ ಆಗ್ತದ. ಮತ್ತೆ ಅದನ್ನ ಅನನ್ಯ ಭಕ್ತಿಯಿಂದ ಅವನ ಭಜನೆ ಮಾಡಬೇಕು. ಭಜನೆ ಅಂದ್ರೆ ನಮ್ಮ ಈ ಭವರೋಗವನ್ನ, ಜನನ ಮರಣ ಇವೆಲ್ಲವೂ ಕೂಡ ನಿವಾರಣೆ ಆಗ್ಬೇಕು. ಆ ಶಕ್ತಿ ಅದಕ್ಕಿರ್ಬೇಕು. ಅಂಥದನ್ನ ಆರಾಧಿಸ್ಬೇಕು, ಅಂಥದನ್ನ ಪೂಜಿಸ್ಬೇಕು. ಫಲ ಪದವಿಗಳನ್ನು ಕೂಡ ದೇವ್ರಲ್ಲ. ನಮಗೆ ಅವು ಫಲ ಪದವಿಗಳನ್ನು ಕೊಡ್ತಾವಂದ್ರ ಇನ್ನು ಈ ಜಗತ್ತಿನೊಳಗ್ ಬ್ರಹ್ಮಾಂಡದೊಳಗೆ ಇನ್ನೊಂದ್ ದಿನ ಇರು ಅಂತ ಹೇಳ್ತಾವಂತ. ಇನ್ನು ನೀನು ಹುಟ್ಟಿ ಬರೋನದಿ, ನೀನು ಇನ್ನು ಮತ್ತ ಅನುಭವತನದಿ, ಇನ್ನು ಇದೇ ಸತ್ಯ ಅಂತ ತಿಳಿದಿದಿ ಅಂತ. ನೀನು ಫಲ ಪದವಿಗಳನ್ನ ಹೊರಗಿನ ಕ್ಷುದ್ರ ದೇವತೆಗಳು ಅಂತಾರ ಮಹಾತ್ಮರು. ಅವೇನ್ ದೊಡ್ಡರಲ್ಲ, ಘನವಾದರಲ್ಲ. ನೀವು ಅವ್ರನ್ನ ಪೂಜೆ ಮಾಡ್ತಿ, ಭಜಿಸ್ತಿ, ಆರಾಧನೆ ಮಾಡ್ತಿ, ನೇಮ ನಿತ್ಯಗಳನ್ನ ನೀನು ಮಾಡ್ತಿ ಅಂದ್ರ ನೀನಿನ್ನು ಫಲ ಪದವಿ ಕುಂತಿದೆ. ನಿನಗಿನ ಹುಟ್ಟು ಸಾವು ಬೇಕಂತ ಅನಿಸ್ತತ್ ನಿನಗೆ. ಈ ದೇಹನ ಸತ್ಯ ಅಂತ ನೀನ್ ತಿಳಿದಿದಿ. ಮತ್ತೆ ದೇಹ ಸತ್ಯ ಅಂತ ತಿಳಿದಿದಿ ಅಂದ್ರ ತಾನು ಅರಿವು ಸ್ವರೂಪ, ತಾನು ಪರಮಾತ್ಮ ಸ್ವರೂಪ ಅನ್ನೋದು ಮರ್ತ ಇನ್ನೊಂದು ಹುಡುಕ್ಯಾಡಕ್ ಹೊಕ್ಕಿ. ನಿನ್ನ ಜ್ಞಾನ ಇಲ್ಲ. ನೀನು ಅರಿವು ಸ್ವರೂಪ ಪರಮಾತ್ಮ ಸ್ವರೂಪದಿ ಅನ್ನೋ ಜ್ಞಾನ ನಿನಗಿಲ್ಲ. ನಿನಗಿಲ್ಲದಕ್ಕ ನೀನ್ ಇನ್ನೊಂದು ಘನ ಮಾಡಿ ಹುಡುಕ್ತಾ ಇದೀಯ. ಅದನ್ನ ಕೊಂಡಾಡೋದು, ಅದನ್ನ ಪೂಜೆ ಮಾಡೋದು, ಅದಕ್ಕೆ ಆರಾಧನೆ ಮಾಡೋದು, ಅರ್ಚನೆ ಮಾಡೋದು, ನೈವೇದ್ಯ ಮಾಡೋದು ಎಲ್ಲ ಮಾಡ್ತಾ ಇದೀಯ. ಅದು ಹೊರಗ ಹೋಗ್ತದ. ಇನ್ನು ಭಕ್ತಿ ಅದು ಹೊರಗ ಹೋತು. ಮತ್ತಿಲ್ಲಿ ಅದನ್ನ ಅರಿತು ಅಂದ್ರ ನಿಜವಾದ ದೇವ್ರು ಯಾರು ಅನ್ನೋದನ್ನ ಅರಿತು ಆಮೇಲೆ ನೀನು ಅನನ್ಯ ಭಕ್ತಿಯಿಂದ, ಅವಾಗ ಅಲ್ಲಿ ನೋಡಿದಾಗ ನನ್ನ ಸ್ವರೂಪನೇ ಇದೈತಿ, ಅದೇ ನಾನಂತ ತಿಳಿಯುವುದೇ ಭಕ್ತಿ. ನನ್ನ ಬಿಟ್ಟು ಅನ್ಯ ದೈವವಿಲ್ಲ ಅಂತ ತಿಳಿಯುವುದೇ ಅನನ್ಯ ಭಕ್ತಿ. ನನ್ನ ಬಿಟ್ಟು ಇನ್ನೊಂದು ಘನ ಐತಿ ಅಂತ ತಿಳಿಯದಂಗೆ ಇಲ್ಲ. ತಿಳಿದಿ ಅಂದ್ರ ನಿಂದು ಭಕ್ತಿ ಹೋತು ಅಂತ. ತನ್ನ ಬಿಟ್ಟು ಇನ್ನೊಂದು ಘನ ಇಲ್ಲ. ತಾನೇ ಘನ ಸ್ವರೂಪ, ತಾನೇ ಅರಿವು ಸ್ವರೂಪ, ತಾನೇ ದೇವರು. ನಾನು ದೇವರನ್ನು ನಿನಗೆ ಕೋಟಿ ಪುಣ್ಯ ಬರ್ತತಿ. ಆತ್ಮಜ್ಞಾನದಿಂದ ಅರಿವಿನ ಬಲ್ಲಂತವರ ನುಡಿಗಳ ಸಂಘದಿಂದ ಒಂದ್ ಸರಿ ನಾನ್ ದೇವರಿದ್ದೇನನ್ನಪ್ಪ, ನಿನಗ್ ಕೋಟಿ ಪುಣ್ಯ ಬರ್ತತಿ. ಮತ್ತೆ ನೀನು ಒಂದ್ ಸರಿ ನಾನ್ ದೇಹದನೆಂದ್ರ ಕೋಟಿ ಪಾಪ ಬರ್ತತಿ. ಅದೆಂಗ್ ಬರ್ತಂದ್ರ ನಾವೀಗ ಅನುಭವಿಸ್ತಾವಲ್ಲ, ಹುಟ್ಟು ಸಾವು, ಜೀವ ಜಗತ್ತು ಮರಣ ಅನುಭವಿಸ್ತಾವಲ್ಲ. ಇವ್ ಯಾಕೆ ಬಂದಿರವ್ ಪಾಪ? ದೇಹ ನಾನಂತರದ್ರಿಂದನೇ ಬಂದಿರೋದು. ಎಷ್ಟು ಯುಗವು ತೀರಿ ತಣ್ಣ ದೇವರನ್ನು ಕಾಣದೆ ಅಂತ. ಎಷ್ಟೇ ಯುಗಾಂತರಗಳವರೆಗೂ ತೀರಿ ಹೋಗಿದವು ದೇವರನ್ನು ಕಾಣದೆ. ಯಾಕ? ತಾನು ದೇವ್ರಂತ ತಿಳಿಯಲಾರದೆ ತನ್ನ ಮರೆತು ಹೊರಗ ದೇವ್ರು ಹುಡುಕ್ಯಂತ ಎಷ್ಟು ಯುಗಾಂತರಗಳು ಆಗಿ ಹೋಗಿದವು.
ನಿನ್ನ ಸತ್ತರ ಎಲುಬಿನ ರಾಶಿಗಳು ಹಿಮಾಲಯ ಪರ್ವತದಷ್ಟು ಬಿದ್ದದವು. ಸಪ್ತ ಸಾಗರದಷ್ಟು ತಾಯಿಯ ಎದೆಹಾಲನ್ನು ಕೊಡ್ತಿದೆ. ಈ ಭೂಮಿ ಐತಲ್ಲ, ಈ ಭೂಮಂಡಲದಷ್ಟು ನಿನ್ನ ಮಾಂಸಗಳು ಬಿದ್ದೋಗ್ಯವ. ಎಷ್ಟು ಸಾರಿ ನೀನು ಹುಟ್ಟುಟ್ಟಿ ಬಂದಿದಿ. ಯಾಕ? ನಾನು ದೇವರಲ್ಲ ಅಂತ ತಿಳಿದು, ನನ್ನ ಬಿಟ್ಟು ಇನ್ನೊಂದು ಗಣ ಐತಿ ಅಂತ ತಿಳಿದು, ಇನ್ನೊಂದು ಶ್ರೇಷ್ಠ ಐತಿ ಅಂತ ತಿಳಿದು, ತನ್ನ ಮರೆತು ಹೊರ ಹುಡುಕ್ಯಂತ ಹೋಗಿದೆಯಲ್ಲ, ಅದಕ್ಕೆ ಇಷ್ಟು ಆಗೈತಿ. ಮತ್ತೆ ಇಷ್ಟಾದ್ರೂ ಕೂಡ ನಿನಗೆ ನಿಜವಾದ ದೇವ್ರು ಯಾರಂತ ಗೊತ್ತೇ ಆಗ್ಲಿಲ್ಲಲ್ಲ. ವಿವೇಕಾನಂದರು ಒಂದು ಮಾತು ಹೇಳ್ತಾರ, ಇಲ್ಲಿಯವರೆಗೆ ಜಗತ್ತಿನ ಎಲ್ಲ ದೇವತೆಗಳನ್ನ ಗೋಗೆರೆದಿರಿ, ಎಲ್ಲ ದೇವರುಗಳನ್ನ ಪೂಜಿಸಿದರಿ, ನಿಮ್ಮ ದುಃಖ ನೀಗೀತೆ, ಶಾಶ್ವತ ಸುಖ ನಿಮಗೆಂದಾದರೂ ಒದಗೀತೆ? ಅದೆಂದೆಂದಿಗೂ ಸಾಧ್ಯವೇ ಇಲ್ಲ. ನೀವು ಒಂದ್ ದೊಡ್ಡ ತಾಲಿನೋ ಒಂದು ದೊಡ್ಡ ಚೆಂಬಿಡ್ಕಂದು ಒಂದು ಕುರಿ ಮುಂದು ಹಿಡ್ಕಂದು ಹಾಲ್ ಕರೆದು ತುಂಬಿಸ್ಕೊಂತಾನೆ ಅಂದ್ರ ಕುರಿ ಅಷ್ಟ ಹಾಲು ಕೊಡಬಲ್ಲದೆ? ಅದ್ರೊಳಗ ಅಷ್ಟು ಇರಕ್ ಸಾಧ್ಯ ಐತೆ? ಸಾಧ್ಯವಿಲ್ಲ. ಅವೆಲ್ಲ ಅಲ್ಪ. ನೀನು ಅಖಂಡ ಸ್ವರೂಪನಿದ್ದಿ ಅಂತ ತಿಳಿ, ತಾನೇ ಆ ಆತ್ಮ ಸ್ವರೂಪ ಪರಮಾತ್ಮ ಸ್ವರೂಪನಿದ್ದೇನಂತ ತಿಳಿ, ಅದನ್ನೇ ಯಾವಾಗ್ಲೂ ಸಾಧಿಸು. ರಕ್ತ ಮಾಂಸ ನರನಾಡಿಗಳಲ್ಲಿ ಕೂಡ ಅದೇ ತುಂಬಿರ್ಲಿ, ಅದನ್ನೇ ನೀನ್ ಸಾಧಿಸು, ಅದೇ ಸತ್ಯ ಅಂತ ತಿಳಿ. ಆಗ ಎಲ್ಲ ದೇವತೆಗಳು ನಿನ್ನ ಅಡಿಗೆರಗುವವು ಅಂತ ಹೇಳ್ತಾರೆ ವಿವೇಕಾನಂದರು. ಅಂದ್ರ ಅವಾಗ ನಿನಗೆಲ್ಲವೂ ಸಾಕಾರಕ್ ಬರ್ತಾವು. ಈಗ ಯಾವ ಬರಲ್ಲ. ನೀನೇ ಆ ಸ್ವರೂಪ, ಅಖಂಡ ಸ್ವರೂಪ ಅಂತ ತಿಳಿ, ಅದನ್ನೇ ವಿಚಾರ ಮಾಡು, ಅದನ್ನೇ ಮನನ ಮಾಡು. ಅದೇ ಆಗಿರ್ಲಿ. ನಿನ್ನ ದೇಹದ ಮುಖ್ಯ ಸಾಧನೆ ಯಾವುದು, ನಿನ್ನ ಮೂಲ ಉದ್ದೇಶ ಯಾವುದು, ನಿನ್ನ ಸಾಧನೆ ಯಾವುದು ಅಂತಂದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೇನಂತ ತಿಳಿಯೋದು. ಅದನ್ನ ಬಿಟ್ಟು ಉಳಿದ ನಿನಗ್ ಕರ್ಮಗಳೇ ಇಲ್ಲ. ನಿನಗೆ ಏನಾದ್ರೂ ಕರ್ಮ ಅನ್ನೋದೈತಿ, ಯಾವ್ದಾದ್ರು ಮಾನವನಿಗೆ ಕರ್ಮ ಅನ್ನೋದೈತಿ, ಏನಾದ್ರೂ ಅವನ್ ತಲೆಗೆ ವಿಷಯ ಐತಿ ಅನ್ನೋದಾದ್ರ ಪಾರಮಾರ್ಥ ವಿಚಾರ ಇರ್ಬೇಕು. ಚಿಂತೆ ಐತಿ ಅಂದ್ರ ಪರಬ್ರಹ್ಮನ ಕೂಡಲ ಸಂಗಮ ದೇವನು ಒಲಿಯನೋ ಎಂಬ ಚಿಂತೆ ಅಂತ ಹೇಳ್ತಾರೆ ಬಸವಣ್ಣವರು. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವನು ಒಲಿಯನೋ ಎನ್ನುವ ಚಿಂತೆ ಅಂತ. ಅಂದ್ರ ನಮಗ್ ಏನಾದ್ರೂ ನಮ್ ತಲೆಗೆ ಇರ್ಬೇಕಾಗಿರೋದು ಯಾವ್ದು ಇರ್ಬೇಕಾಗಿರೋದು ಅಂದ್ರೆ ಇದೇ, ಈ ಸ್ವಸ್ವರೂಪ ವಿಚಾರ. ಆ ದೇವರು ಯಾರು ಅದೊಂದೇ ವಿಚಾರ. ಅದೇ ತಾನಂತ ಬಲ್ಲಂತವರ ನುಡಿಗಳ ಮುಖಾಂತರ ತಿಳಿದು ಅದೇ ಗಟ್ಟಿಗೊಳ್ಬೇಕಾಗೈತಿ. ಅದನ್ನ ಬಿಟ್ಟು ಬೇರೆ ಯಾವುದೇ ಕರ್ಮ ಕಾರ್ಯಗಳೇ ಇಲ್ಲ ಅಂತ ಹೇಳ್ತಾರೆ ವಿವೇಕಾನಂದ. ಇಂಥ ಎಷ್ಟೋ ಅನಂತ ಜನ್ಮಾಂತರಗಳವರೆಗೂ ಈ ನಶ್ವರವಾಗಿರ್ತಕ್ಕಂಥ ಅಸಾರವಾಗಿರ್ತಕ್ಕಂಥ ದೇಹ ಜೀವ ಜಗತ್ತು ಇದಕ್ಕಾಗಿ ಮೀಸಲಿಟ್ಟತಿ ಈ ಜನ್ಮ. ಇದೊಂದು ಜನ್ಮವನ್ನಾದರೂ ಈ ಪಾರಮಾರ್ಥಕ್ಕೆ ಮೀಸಲಿಟ್ಟು ಯಾಕೆ ಮುಕ್ತರಾಗಬಾರದು? ಯಾಕಾಗಬಾರದು? ನೀವು ಪ್ರಪಂಚಕ್ಕೆ ಪಡುವ ಕಷ್ಟಕ್ಕಿಂತ ಈ ಪಾರಮಾರ್ಥ ವಿಚಾರಕ್ಕೆ ಅಷ್ಟು ಕಷ್ಟ ಪಡಬೇಕಾಗಿಲ್ಲ ಅಂತ ಹೇಳ್ತಾರ. ಅದಕ್ ನೀ ಏನೆಲ್ಲ ಸಾಧನೆ ಮಾಡ್ಬೇಕು, ಬಹಳ ಶ್ರಮ ಇದೆ ಅದಕ್ಕೆ. ಪ್ರಪಂಚದೊಳಗ ನಾವು ಒಂದು ಆದರ್ಶವಾದ ಬಾಳ್ಬೇಕಂದ್ರ ಕಠಿಣ ಶ್ರಮ ಇದೆ. ಆದ್ರೆ ಈ ಪಾರಮಾರ್ಥ ವಿಚಾರಕ್ಕೆ ಬಲ್ಲಂತ ಗುರುಗಳು ನಮಗೆ ದೊರಕಿದಾರಂದ್ರ, ಈ ಭವಸಾಗರ ಅನ್ನೋದು ಒಂದು ಗೋವಿನ ಹೆಜ್ಜೆಯಷ್ಟು ಅಂತ, ಒಂದು ಆಕಳಿನ ಹೆಜ್ಜೆಗೆ ನೀರ್ ನಿಂತಿರ್ತಾವಲ್ಲ ಅಷ್ಟೈತಿ ಭವಸಾಗರ ಅಂತ. ಹೆಂಗಾದ್ರ ಗುರುವಿನ ಶ್ರೇಷ್ಠ ಸದ್ಗುರುವಿನ ಮಾರ್ಗದರ್ಶನ ನಮಗೆ ದೊರೀತು ಅಂತ ಗುರು ನಮಗೆ ದೊರಕಿದಾರಂದ್ರ, ಇವು ಭವಸಾಗರ ಅನ್ನೋದೊಂದು ಗೋವಿನ ಹೆಜ್ಜೆವಷ್ಟು ಅಂತ ಮಾಲಿಂಗರಂಗದ ನುಡಿ ಒಳಗ್ ಒಂದು ಬರ್ತದ. ಮತ್ತೆ ಅದನ್ನ ತಿಳಿಲಿಲ್ಲ ಅಂತ ಸದ್ಗುರು ದೊರೆಲಿಲ್ಲ, ಮತ್ತೆ ಹೊರಗ ದೇವ್ರದನ್ನ ಹೊರಗ್ ಸುಖವಾದ ಅಂತ ಹುಡುಕ್ಯಂತ ಹೋದ್ರೆ ಇದು ಒಂದು ಭವಸಾಗರ. ಈ ಸಪ್ತ ಸಾಗರಗಳನ್ನು ಬೇಕಾದ್ರೆ ದಾಟಬಲ್ಲೆ, ಈ ಭವಸಾಗರವನ್ನ ದಾಟಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾರು? ಮಾನಸಿಕ ದುರ್ಬಲರು, ಶ್ರೇಷ್ಠ ಗುರುವಾಣಿ ದೊರೆಯಲಾರದವರು. ಶ್ರೇಷ್ಠ ಗುರುವಾಣಿ ದೊರೆತವ್ರು ಏನ್ ಹೇಳೋದಿಲ್ಲ, ಏ ಗುರುವೇ ನೀನು ಅಂದ್ರ ಒಂದ್ ಹೆಜ್ಜೆ ಇಲ್ಲಿಗಿಟ್ಟು ಇನ್ನೊಂದ್ ಹೆಜ್ಜೆ ಆಕಾಶದ ಆ ಕಡೆಗೆ ಇಡ್ತಾನೆ ಅಂತ ಹೇಳ್ತಾರ. ಯಾಕಂತ ಗುರುವಿನ ನುಡಿಯೊಳಗ ಅಂತ ಶಕ್ತಿ ಇರ್ತತಿ. ಅದೇ ಆ ನಿರಾಕಾರ ಚೈತನ್ಯ ಸ್ವರೂಪ ಶಕ್ತಿಯೇ ಆ ಗುರು. ಗುರು ಎಂದರೆ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ, ಅಗಾಧವಾದ ಶಕ್ತಿ. ಆ ಗುರು ಎಂದರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಎಂತ ಶಕ್ತಿ ಅಂದ್ರ
ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಚೈತನ್ಯವೇ ಗುರು. ಗುರು ಒಂದು ಎತ್ತಗರ ಹೋಗಿ ಅದಕ್ಕರ ಜೋತ್ ಬಿಡೋದಲ್ಲ. ಗುರುಪಾದದೋಳು ಮನ ಬೆರೆಯಲಿಲ್ಲ, ನಿಜ ಮುಕ್ತಿ ಸುಖವನ್ನು ಪಡೆಯಲಿಲ್ಲ ಅಂದ್ರ ಆ ಶ್ರೇಷ್ಠ ಗುರುವಿನ ವಾಣಿಯೊಳಗ ಬೆರೆಗ್ಲಿಲ್ಲ, ನಿಜ ಮುಕ್ತಿ ಸುಖವನ್ನು ನೀನು ಪಡೆಯಲಿಲ್ಲ ಅಂದ್ರೆ ಆ ಗುರು ಏನ್ ಹೇಳ್ತಾನ, ಆತ ಅನನ್ಯ ಭಕ್ತಿಯನ್ನ ಹೇಳ್ತಾನ. ಅಂದ್ರೆ ನೀನು ಆ ಪರಮಾತ್ಮ ಸ್ವರೂಪ ನೀನ್ ಅದಿಯಪ್ಪ ಅನ್ನೋ ಭಕ್ತಿ ವಿಚಾರವನ್ನ ಗುರು ತಿಳಿಸ್ತಾನೆ. ಬೇರೆ ಯಾರಿಂದನೂ ತಿಳಿಸಕ್ ಸಾಧ್ಯವಿಲ್ಲ. ಯಾರು ನೀನೇ ಪರಮಾತ್ಮ ಸ್ವರೂಪ ಅದಿ ಅನ್ನೋ ನುಡಿಯಿಂದ ವಿಚಾರ ಪ್ರಾರಂಭ ಆಗ್ತದಂದ್ರ ಆತನೇ ಶ್ರೇಷ್ಠ ಸದ್ಗುರು. ಮತ್ತೆ ನಿನಗೆ ಕರ್ಮೋಪಾಸನೆಗಳನ್ನು ಮಾಡ್ತಾರಂದ್ರ ಮತ್ತೆ ನಿನ್ನ ಸ್ಥಿತಿನೂ ಆಟಕ ಐತಿ, ಮತ್ತ ಆ ಸ್ಥಿತಿಗೆ ತಕ್ಕಂಗ ಅದಕ್ ತಕ್ಕಂಗ ಅಂತವ್ರು ದೊರಕಿದಾರ ಅಂತ. ಯಾಕಂದ್ರ ನೀನೇ ಅಷ್ಟು ಪ್ರಬಲನಾಗಿಲ್ಲ, ಬರೀ ಪ್ರಬಲ ಗುರು ಸಿಕ್ರಂದ್ರು ಫಲ ಇಲ್ಲ. ಶಿಷ್ಯನ ಅಂತ ಪ್ರಬಲನಾಗಿರ್ಬೇಕು, ಅಂತ ದೃಢತೆ ಉಳ್ಳವನಾಗಿರ್ಬೇಕು, ಮತ್ತ ಅಂತ ಸದ್ಗುರು ಸಿಕ್ತಾರ. ಅಂತರ ಸಿಕ್ಕಾಗ ಈ ಅನನ್ಯ ಭಕ್ತಿ ಅನ್ನೋದು ಅವರು ತಿಳಿಸ್ಕೊಡ್ತಾರ. ಅವಾಗ ಇದು ಬ್ರಹ್ಮ ವಿದ್ಯೆ ಬಹು ಸುಲಭವೋ, ಬ್ರಹ್ಮ ವಿದ್ಯೆ ಬಹು ಸುಲಭವೋ, ಗುರು ಒಲಿದೇಳದಿರಲದು ಬ್ರಹ್ಮನಿಗೆ ಅಸಾಧ್ಯವೋ ಅಂತ ಹೇಳ್ತಾರ ಮಹಾತ್ಮರು. ಆದ್ರಿಂದ ಇಲ್ಲಿ ಭಕ್ತಿ ನಾವ್ ಯಾವ್ದು ಮಾಡ್ಬೇಕಂದ್ರ ಶ್ರೇಷ್ಠ ಗುರುಗಳು ನಮ್ಗೆ ಏನ್ ತಿಳಿಸ್ತಾರ ಅದು ಒಂದೇ ಸತ್ಯ, ಅದನ್ನ ನಂಬೋದೇ ಭಕ್ತಿ. ಅದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ಅದನ್ನ ಮಾಡಬೇಕು, ಅಂತ ಭಜನೆಯನ್ನ ಮಾಡಬೇಕು. ಆ ಸರ್ವೋತ್ತಮನ ಅಖಂಡ ಧ್ಯಾನವನ್ನೇ ಹಿಡಿಯಬೇಕು. ಆ ಸರ್ವೋತ್ತಮ ಅಂತಂದ್ರ ಆತ್ಮ ಸ್ವರೂಪನೇ ಆ ಸರ್ವೋತ್ತಮ. ಆ ಸರ್ವೋತ್ತಮ ಮತ್ ಬೇರೆ ಎಲ್ಲೋ ಅದರ ಅಂತಲ್ಲ. ಆ ಸರ್ವೋತ್ತಮನಾಗಿರ್ತಕ್ಕಂಥವ್ನ ಎಲ್ಲದನಂದ್ರ ನನ್ನ ಸ್ವರೂಪವೇ ಸರ್ವೋತ್ತಮ. ಆ ಸರ್ವೋತ್ತಮ ಅನ್ನೋದು ಬೇರೆ ಎಲ್ಲಿ ಇಲ್ಲ, ಅದೇ ತಾನು. ಅದನ್ನೇ ಅಖಂಡ ಧ್ಯಾನವನ್ನೇ ಹಿಡಿಯಬೇಕು. ಅದನ್ನೇ ನಾವು ಹಿಡಿಬೇಕಾಗಿತ್ತು, ಬೇರೆ ಏನೇನು ಹಿಡಿದ್ರ ಆಗೋದಿಲ್ಲ. ಪಾರಮಾರ್ಥದ ಜ್ಞಾನ, ಆ ಸ್ವಸ್ವರೂಪ ಅಂದ್ರೆ ಪಾರಮಾರ್ಥದ ಜ್ಞಾನ. ಗುರು ಏನ್ ತಿಳಿಸ್ತಾರ ಅದನ್ನ ತಿಳಿಸ್ತಾರ. ಆ ಪಾರಮಾರ್ಥ ಜ್ಞಾನವನ್ನ ಅದನ್ನೇ ಹಿಡಿಯಬೇಕು. ಸರ್ವರಲ್ಲಿ ಉತ್ತಮ ಅಂದ್ರೆ ಎಲ್ಲರಲ್ಲಿಯೂ ಶ್ರೇಷ್ಠನಾದವನಿಗೆ ಸರ್ವೋತ್ತಮನೆನ್ನಬೇಕು. ಇಲ್ಲಿ ಯಾರಿಗೆ ನಾವು ಸರ್ವೋತ್ತಮ ಅನ್ಬೇಕಂದ್ರ ಯಾರ ಅಖಂಡ ಪರಿಪೂರ್ಣವಾಗಿರ್ತಕ್ಕಂಥ ಆ ಸ್ವರೂಪ ವಿಚಾರವನ್ನ ತಿಳಿದು ಆ ಸ್ವರೂಪಕ್ಕೂ ನನಗೆ ಒಂದು ಅಣುವಿನಷ್ಟು ಭಿನ್ನವಿಲ್ಲ. ಮತ್ತೆ ಹಂಗದೆ ಅಷ್ಟು ಇಷ್ಟ ಅಂತಲ್ಲ, ಒಂದು ಅಣುವಿನಷ್ಟು ಭಿನ್ನವಿಲ್ಲ. ಈ ಸಾಗರದೊಳಗ ನೀರೈತಿ, ಸಾಗರದ ನೀರು ಯಾವ ಕಡೆ ಭಾಗದಿಂದ ನೋಡಿದ್ರು ಕೂಡ ಅದು ಆ ಕಡೆ ತುದಿಗೂ ಈ ಕಡೆ ತುದಿಗೂ ಭಿನ್ನವಾಗಿ ಇರೋದಿಲ್ಲ. ಅದು ಇಲ್ಲಿ ಏನ್ ನೀರು ಕುಡಿದಿರ್ ರುಚಿ ಇರ್ತದೋ ಆ ಕಡೆ ತುದಿಗೂ ಅದೇ ಇರ್ತದೆ. ಇನ್ ಆ ತಳದೊಳಗೆ ಹೆಂಗಿರ್ತದೋ ಮೇಲಿನದು ಎಲ್ಲಿ ಉಪ್ಪಾಗಿರ್ತದ ಅಂದ್ರೆ ಎಲ್ಲಿ ನೋಡಿದ್ರು ಉಪ್ಪಾಗೇ ಇರ್ತದೆ. ಹಂಗ ಅಖಂಡ ಸರ್ವೋತ್ತಮ, ಆ ಸರ್ವೋತ್ತಮನಾದವನಿಗೆ ಸರ್ವೋತ್ತಮನೆನ್ನಬೇಕಂದ್ರ ಆದವನಂದ್ರೆ ಏನಂದ್ರ ತಿಳಿದವನು. ಆ ವಿಚಾರವನ್ನ ತಿಳಿದವನಿಗೆ ಸರ್ವೋತ್ತಮ ಅನ್ನಕ್ಕಾಗ್ತದ. ಆತ್ಮ ಅನಾತ್ಮ ವಿವೇಕದ ಈ ರಹಸ್ಯವನ್ನು ಗೊತ್ತು ಮಾಡಿಕೊಳ್ಳಿರಿ. ನೀವ್ ಏನಾದ್ರೂ ಮೊದಲು ತಿಳಿಬೇಕು, ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ ಏನು ಹೇಳಕ್ ಹೋಗಿರಲ್ಲ. ನೀವು ಮಾಡ್ಬೇಕಾಗಿರೋದು ತಿಳ್ಕೋಬೇಕಾಗಿರೋದು ಯಾವ್ದಿಲ್ಲ. ಮೊದಲು ತಿಳ್ಕೋಬೇಕಾಗಿರೋದು ಯಾವ್ದಂದ್ರೆ ಯಾವ್ದು ಆತ್ಮ ಯಾವ್ದು ಅನಾತ್ಮ, ಇದೇ ಸತ್ಯ, ಇದೇ ಬುನಾದಿ. ಇದನ್ನ ನೀವು ಮೊದಲು ತಿಳಿಯಿರಿ. ಇಲ್ಲಿ ಅದನ್ನ ಹೇಳ್ತಾರ, ಸರ್ವರಲ್ಲಿ ಉತ್ತಮನಾದವನಿಗೆ ಸರ್ವೋತ್ತಮನೆನ್ನಬೇಕು. ಆತ್ಮ ಅನಾತ್ಮ ವಿವೇಕದ ಈ ರಹಸ್ಯವನ್ನು ಗೊತ್ತು ಮಾಡಿಕೊಳ್ಳಿರಿ. ಆತ್ಮನು ಅರಿವಿನಿಂದ ದೇಹವನ್ನು ಕಾಪಾಡಿಕೊಳ್ಳುವನು, ಈ ದೃಶ್ಯವನ್ನು ನೋಡುವನು, ಒಳಗೆ ಸಾಕ್ಷಿಯಾಗಿರುವನು ಮತ್ತು ಪ್ರತಿಯೊಂದು ಪದಾರ್ಥವನ್ನು ತಿಳುವಳಿಕೆಯಿಂದ ಪರೀಕ್ಷಿಸುವನು. ನೀವು ಅದನ್ನು ಪರೀಕ್ಷೆ ಮಾಡ್ರಿ, ಯಾವ್ದು ಆತ್ಮ ಯಾವ್ದು ಅನಾತ್ಮ ಅನ್ನೋದು ಮೊದಲು ಪರೀಕ್ಷೆ ಆಗ್ಲಿ. ಮತ್ತೆ ಹಂಗಾರೆ ಪರೀಕ್ಷೆ ಮಾಡೋನ್ ಯಾರಂತಂದ್ರ ಮತ್ ಅವನ್ಯಾರೋ ಒಬ್ಬನ್ ಬಂದ್ ಪರೀಕ್ಷೆ ಮಾಡ್ತಾನಂತಲ್ಲ. ಆ ಪರೀಕ್ಷೆ ಮಾಡೋನೇ ನಾನು, ಪರೀಕ್ಷಿಸಿಕೊಳ್ಳುವ ವಸ್ತು ಬೇರೆನ ಐತಿ, ಅದು ಜಡ ಐತಿ. ಮತ್ತೆ ಹಂಗಾರೆ ಯಾರು ಅಂದ್ರೆ ಈ ದೇಹ ಐತಿ, ಇದು ದೃಶ್ಯ ಸ್ವರೂಪದೊಳಗ ಐತಿ. ಈ ದೇಹದ ಸ್ಥಿತಿಗತಿಗಳನ್ನ ಅರಿವಿನಿಂದ ಪರೀಕ್ಷಿಸುವನು, ತಿಳಿಯುವನು, ಕಾಪಾಡುವನು, ಸಾಕ್ಷಿಯಾಗಿರುವನು,
ಪ್ರತಿಯೊಂದು ಪದಾರ್ಥವನ್ನ ತಿಳುವಳಿಕೆಯಿಂದ ಪರೀಕ್ಷಿಸುವನ್ ಯಾರದನಂದ್ರ ಅವನೇ ಆತ್ಮ ಸ್ವರೂಪದನ. ಅವನು ಹೆಂಗ ನಮ್ಮನ್ನ ಕಾಪಾಡ್ತದನಂದ್ರ ಆತ್ಮನು ಈ ಶರೀರವನ್ನ ಕಣ್ಣನ್ನ ರೆಪ್ಪಿ ಹೆಂಗ ಕಾಪಾಡ್ತದ ಹಂಗ ಈ ದೇಹವನ್ನ ಕಾಪಾಡ್ತಾನ. ಆ ಕಾಪಾಡುವ ಸೂಕ್ಷ್ಮತೆ ನಮಗೆ ತಿಳಿದ್ರು ತಿಳಿದೇ ಇದ್ರು ಕೂಡ ಕಾಪಾಡೋದು ಸತ್ಯನ ಐತಿ. ಯಾಕಂದ್ರ ನಮಗೆ ನಿದ್ದೆ ಎತ್ತೈತಂದ್ರ ಎಲ್ಲಾರ ಕಡದ್ರ ಕೆರ್ಕಂತದ. ಬಾಯಾರಿಕೆಗೈತಿ ಅಂತ ಹೇಳೋರ್ ಯಾರು? ನಿದ್ದೆ ಬಂತು ಬಂದಿಲ್ಲ ಅಂತ ಹೇಳೋರ್ ಯಾರು? ಹಸುವಾಗೈತಿ ಅಂತ ಹೇಳೋರ್ ಯಾರು? ಇವತ್ತು ಖಾರ ಜಾಸ್ತಿ ಉಂಡುದನ್ನ ಒಂದಿಟ್ಟು ಮೊಸರು ಮಜ್ಜಿಗೆ ಉಣ್ಬೇಕಂತ ಹೇಳೋರ್ ಯಾರು? ದೇಹದ ಉಷ್ಣತೆಗೈತಿ ತಂಪು ಆಹಾರವನ್ನು ಸೇವನೆ ಮಾಡ್ಬೇಕನ್ನೋರ್ ಯಾರು? ಈಟ್ ಜಾಸ್ತಿ ಆಗೈತಿ ಅಂದಾಗ ತಂಪು ಮಾಡ ಅಂತ ಹೇಳ್ತಾನ, ತಂಪು ಆದಾಗ ಈಟ್ ಮಾಡ್ಕೊಂತ ಹೇಳ್ತಾನ, ಚಳಿ ಆದ್ರ ಬತ್ತಿ ಅಂತಾನ, ಸೆಕೆ ಆದ್ರ ತಗಿ ಅಂತಾನ. ಇವೆಲ್ಲವೂ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ ನಿದ್ದಿಗಣ್ಣ ಎಲ್ಲರ ಕಡಿತಿರ್ಲಿ ಕೆರ್ಕಂತ ಕಂಡ ಬಿಟ್ರಲ್ಲ ಕೆರ್ಕಂತವಿ ನೋಡಿರ್ತಾವ. ನಮಗ್ ಗೊತ್ತಿಲ್ಲದ್ರ ನಿದ್ದಿಗಣ್ಣಾಗ ನೋಡ್ ಪಾಪಿ ಹುಡುಗ್ ಸೊಳ್ಳಿ ಕಡ್ದಾವ ಬದುಕಿನಕರ್ಲೇನ್ಲ ಹೆಂಗ್ ಮೈ ಕೆರೆತೈತ್ ನೋಡಂತ. ಮತ್ ಇವನ್ನೆಲ್ಲಾ ಮಾಡೋನ್ ಯಾರದನಂದ್ರ ಆತನೇ ಸರ್ವೋತ್ತಮನದನ, ಆತನೇ ಆತ್ಮ ಸ್ವರೂಪದನೆ, ಆತನೇ ನಮ್ಗೆ ಸಕಲ ಸಾರ ವಿಚಾರಗಳನ್ನ ತಿಳಿಸುವಂತನ ಆತನೇ ಅದನ. ಅದನ್ನ ನಾವು ತಿಳಿಯದೆ ಈ ತಿಳಿಸಿಕೊಳ್ಳುವ ಈ ಜಡ ವಸ್ತು ಅನ್ನೋದು ಏನೈತಲ್ಲ, ಇದೇ ದೇಹ, ಇದೇ ಮನ, ಇದೇ ಬುದ್ಧಿ, ಇದೇ ಇಂದ್ರಿಯ, ಇವೆ ಈ ಶರೀರದೊಳಗ ಎಲ್ಲದರೊಳಗ ಇದ್ದು ಯಾವ್ದ್ರಿಗೂ ಕೂಡ ಕಾಣದಂತೆ ಎಲ್ಲವನ್ನ ಆಶ್ರಯಿಸ್ಕೊಂಡದನ. ಎಲ್ಲದ್ರೊಳಗ ಆ ಶಕ್ತಿಯಿಂದನೇ ಈ ಶರೀರ ಆಶ್ರಯ ಪಡೆದೈತಿ. ಆ ಆತ್ಮಶಕ್ತಿಯಿಂದನೇ ಎಲ್ಲ ಶರೀರಗಳಲ್ಲಿ ವಾಸಿಸುವ ಇಂದ್ರಿಯ ಸಮುದಾಯಕ್ಕೆ ಚೇತನ ಕೊಡುವನು, ಹಾಗೂ ಸರ್ವ ಪ್ರಾಣಿಗಳಲ್ಲಿಯೂ ಅನುಭವ ರೂಪದಿಂದ ಪ್ರತೀತನಾಗುವನು. ಅವನು ಎಲ್ಲಾ ಪ್ರಾಣಿಗಳೊಳಗದನ ಹೆಂಗ ಪ್ರತೀತಿ ಆಗ್ತಾನ, ಹೆಂಗ ತೋರ್ತಾನ, ಹೆಂಗ ಕಾಣ್ತಾನ ಅಂದ್ರ ಅನುಭವದಿಂದ ಮಾತ್ರ ಕಾಣ್ತಾನ. ಈ ಬರಿಗಣ್ಣಿನಿಂದ ನೋಡಿದ್ರೆ ಅದು ಕಾಣೋದೇ ಇಲ್ಲ, ಕಾಣಕ್ ಸಾಧ್ಯವಿಲ್ಲ. ಜಡ ವಸ್ತುವಿನಿಂದ ಜಡ ವಸ್ತುವನ್ನು ಹುಡುಕಕ್ ಸಾಧ್ಯ ಆಗ್ತದೇನ? ಸಾಧ್ಯವಾಗೋದಿಲ್ಲ. ಇವನೇ ಮೊದಲು ಕುರುಡವನ, ಕುರುಡ್ಗೆ ಏನ್ ಕಾಣ್ತದ? ಕಾಣೋದಿಲ್ಲ. ಕಣ್ಣಿದ್ದವ್ರಿಗೆ ಆದ್ರೆ ಕಾಣತತೆ. ಕುರುಡ ಮೊದಲ ಕತ್ಲದಾಗ ಕುರುಡ್ ಏನ್ ಹುಡ್ಕಕ್ ಸಾಧ್ಯ ಆಗತ್ತನ? ಸಾಧ್ಯವಿಲ್ಲ. ಅಂದ್ರ ಅರ್ಥಾತ್ ಈ ಶರೀರದಿಂದ ಅಂದ್ರ ಇಂದ್ರಿಯಗಳಿಂದ, ಹೊರಗಿನ ಕಣ್ಣಿನಿಂದ, ಹೊರಗಿನ ಕಿವಿಯಿಂದ ಕಂಡೆ ನೋಡ್ದೆ ಮಾಡ್ದೆ ಅಂದ್ರ ಇವು ಹೊರಗಿಂದೊರಗ ಬಂದ್ ಹೋಗ್ತಾವ. ಈಗ ನಾವೊಂದ್ ರೈಲ್ನಾಗ ಅಥವಾ ವೇಗವಾಗಿ ಹೋಗೋ ಒಂದ್ ಬಸ್ನಾಗ ಕುಂತದ್ರ ಎಲ್ಲವನ್ನು ನೋಡ್ತವಿ. ಯಾವಾದ್ರೂ ನಮ್ಮ ಅಸ್ಥಿ ಪಟಲದ ಮೇಲೆ ನಮ್ಮ ಹೃದಯದೊಳಗೆ ಉಳಿತವೇನೋ? ಉಳಿಯೋದಿಲ್ಲ. ಸುಮ್ಮ ಚಿತ್ರ ಬಂದು ಹೋದಂಗ ಹೋಗ್ತಾವ. ಹಂಗಿ ಹೊರಗಿನ ಕಣ್ಣಿನಿಂದ, ಹೊರಗಿನ ಇಂದ್ರಿಯಗಳಿಂದ, ಹೊರಗಿನ ಮನಸ್ಸುಗಳಿಂದ ಇವೆಲ್ಲವೂ ಬಂದ್ ಹೋಗ್ತಾವ. ಇವ್ ಬಂದು ಹೋಗೋ ಅಂತವನ ಅರಿವಿನ ಮುಖಾಂತರ ಸೆರೆ ಹಿಡಿದು, ಅಂದ್ರ ವಿಚಾರದ ಮುಖಾಂತರ ಸೆರೆ ಹಿಡಿದು ಅದನ್ನ ಅಂತರಂಗದೊಳಗೆ ವಿಚಾರಿಸಿದಾಗ ಅದ್ರ ಅನುಭವ ನಮಗ್ ಗೊತ್ತಾಗ್ತದೆ. ಹಂಗ ಅಂತರಂಗದೊಳಗಿನ ವಿಚಾರ ಅನುಭವ ಇಲ್ಲದ್ರೆ ಇದು ಗೊತ್ತಾಗೋದಿಲ್ಲ. ಅನುಭವ ರೂಪದಿಂದ ಪ್ರತೀತನಾಗುವನು. ಅನುಭವದಿಂದ ನೋಡಿದಾಗ ಮಾತ್ರ ಅವನಿಗೆ ಸಾಧ್ಯ ಆಗ್ತದ ವಿನಃ ಕೇವಲ ಹೊರಗ ಕಣ್ಣಿನೊಳಗ ಚಿತ್ರ ಬಂದು ಹೋದಂಗ ಬಂದು ಹೋಗ್ತವ. ಹೀಗೆ ಆ ಸರ್ವಾಂತರ್ಯಾಮಿಯ ಪ್ರಾಣಿಯು ಮಾತ್ರರಲ್ಲಿ ವಾಸಿಸಿದ್ದರಿಂದ ಎಲ್ಲರ ಅಂತಃಕರಣವನ್ನು ಕಾಯಬೇಕು. ಅವನು ಎಲ್ಲಾ ಪ್ರಾಣಿಗಳಲ್ಲಿ ವಾಸಿಸುವಾಗದನ, ಅಲ್ಲುಂಟು ಇಲ್ಲಿಲ್ಲ ಅನ್ನೋ ಮಾತೇ ಇಲ್ಲ. ಆದ್ರಿಂದ ಸರ್ವದರಲ್ಲಿಯೂ ಅಂತಃಕರಣವನ್ನ ಕಾಯ್ಬೇಕಂದ್ರೆ ಸರ್ವದರಲ್ಲಿಯೂ ಕೂಡ ಪರಮಾತ್ಮ ಸ್ವರೂಪನೇ ಇದ್ದಾನೆ ಅಂತ ನೋಡ್ಬೇಕ ವಿನ ಹೊರಗಿನ ಸ್ಥೂಲ ಸೂಕ್ಷ್ಮಗಳನ್ನಲ್ಲ. ಅಂದ್ರ ಶರೀರ, ಮನಸ್ಸು, ಗುಣಧರ್ಮಗಳನ್ನ ನೋಡೋದಲ್ಲ, ಅವುಗಳಿಗೆ ಆಧಾರವಾಗಿರ್ತಕ್ಕಂಥ ಅರಿವು ಸ್ವರೂಪವನ್ನು ನೋಡೋದೈತಿ. ಅದೇ ಜ್ಞಾನ. ಈ ಹೊರಗಿನಿಂದ ನೋಡೋದ ಜ್ಞಾನ ಅಲ್ಲ. ಈ ಕಣ್ಣು ಬಹಳ ನೋಡಿದ್ರೆ ಏನ್ ನೋಡ್ಬೋದು? ಅವನ ಶರೀರವನ್ನು ಕೊಂಡಾಡಬಹುದು, ಅಥವಾ ಅವನ ವಯಸ್ಸನ ಇತಿಮಿತಿಯನ್ನು ಹೇಳ್ಬೋದು. ಇವನ್ ಆರೋಗ್ಯಗದನ, ಹಂಗದನ, ಹಿಂಗದನ, ನಾನ್ ನೋಡಿದೆ ಅಂತ ಹೊರಗಿಂದ ಹೇಳ್ಬೋದು. ಬುದ್ಧಿಯಿಂದ ನೋಡಿದೆ ಅಂದ್ರೆ ಅವನ ಗುಣಾದಿಗಳನ್ನ ನಿರ್ಧರಿಸಿ ಹೇಳ್ಬೋದು. ಆತ ತಮ ಗುಣದನದನ ಅಥವಾ ರಜೋ ಗುಣದನದನ, ಸಾತ್ವಿಕ ಗುಣದವನದನ ಅಂತ ಬುದ್ಧಿಯಿಂದ ನೋಡಿ ಹೇಳ್ಬೋದು. ಆದ್ರೆ ಮೂಲ ಅರಿವಿನಿಂದ, ಆ ಕಣ್ಣಿನಿಂದ, ಅರಿವು ಸ್ವರೂಪದ ಜ್ಞಾನದ ಕಣ್ಣಿನಿಂದ ನೋಡಿದಾಗ ಇರುವುದೆಲ್ಲ ಪರಮಾತ್ಮ ಸ್ವರೂಪನ ಐತಿ
ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಆ ರೀತಿಯಾಗಿ ನೋಡುವುದು, ಅದರಿಂದ ಎಲ್ಲರ ಅಂತಃಕರಣವನ್ನ ಕಾಯ್ಬೇಕಂದ್ರ ಈ ಸ್ವರೂಪದಿಂದ ನೋಡಿದಾಗ ಮಾತ್ರ ಎಲ್ಲರೊಳಗ ಅಂತಃಕರಣವನ್ನ ಕಾಯಕ್ ಸಾಧ್ಯ ಆಗ್ತದ. ಎಲ್ಲರೊಂದಿಗೆ ಪ್ರೇಮತ್ವ ಭಾವದಿಂದ ಬಾಳೋದಕ್ ಸಾಧ್ಯ ಆಗ್ತದ. ಈ ಭಾವವನ್ನ ಬಿಟ್ಟು ನೋಡಿದೀವಿ ಅಂದ್ರ ಅಲ್ಲಿ ನಮಗ್ ಕಾಣದ ಬರೀ ಗುಣದೋಷಗಳು, ಈ ತ್ರಿಗುಣಗಳೇ ಕಾಣೋದು. ಪ್ರತಿಯೊಬ್ಬ ಮನುಷ್ಯರನ್ನ ನಾವು ಗುಣತ್ರಯಗಳಿಂದ ನೋಡಿ ನಿರ್ಧರಿಸ್ತೇವೆ. ಆತ ಗುಣತ್ರಯೊಳಗೆ ಆತ ಇಲ್ಲ, ನೀನ್ ನೋಡ್ತಿ ಹೇಳ್ತಿ ಅಂದ್ರ ನೀನ್ ನೋಡಿದ್ದು ಸುಳ್ಳ, ನೀನ್ ಹೇಳೋದು ಸುಳ್ಳ. ಮತ್ತೆ ಸತ್ಯ ಯಾವ್ದಂದ್ರ ಆ ಅರಿವು ಸ್ವರೂಪವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸತ್ಯವನ್ನ ನೋಡು, ಅದು ಸತ್ಯ. ನೀನು ಸತ್ಯ, ಅದು ಸತ್ಯ. ಕಣ್ಣಿನಿಂದಲೇ ಇಹ, ಕಣ್ಣಿನಿಂದಲೇ ಪರ, ಕಣ್ಣಿನಿಂದಲೇ ಮುಕ್ತಿ ಸರ್ವಜ್ಞ ಅಂತ. ಈ ಹೊರಗಿನ ಕಣ್ಣಿನಿಂದ ನೀನ್ ನೋಡಿದ್ರೆ ಇದೆಲ್ಲದ ಮಿಥ್ಯವೇ ನಿನಗ್ ಕಾಣ್ತದ. ಈ ಹೊರಗಿನ ಕಣ್ಣಿನಿಂದ ನೋಡಿ ನೀನು ಎಲ್ಲದ ಮಿಥ್ಯ ಅಂತ ತಿಳಿದು, ಹೊರಗಿನ ಕಣ್ಣಿಂದ ನೋಡಿದ್ದೆಲ್ಲದು ಮಿಥ್ಯ ಅಂತ ತಿಳಿದು, ಈ ನೋಡೋದು ನೋಡಿಸಿಕೊಳ್ಳೋದು ಎರಡೂ ಮಿಥ್ಯ ಐತಿ. ಈ ನೋಡಿಸಿಕೊಳ್ಳುವುದಕ್ಕೆ ಆಧಾರವಾಗಿರ್ತಕ್ಕಂತಹ ಮೂಲ ಅರಿವು ಸ್ವರೂಪ ನಾನು ಅನ್ನೋದು ಬೇರೆನೆ ಅದನೇ ಅನ್ನೋದು ಅದೊಂದೇ ಪರಮ ಸತ್ಯ. ಅದೇ ಕಣ್ಣಿನಿಂದಲೇ ಇಹ ಅಂದ್ರೆ ಈ ಹೊರಗಿನ ಕಣ್ಣಿನಿಂದ ನೋಡುವುದು, ಕಣ್ಣಿನಿಂದಲೇ ಪರ ಅಂದ್ರೆ ಜ್ಞಾನದ ಕಣ್ಣಿನಿಂದ, ಅರಿವಿನ ಕಣ್ಣಿನಿಂದ ನೋಡಿದ್ರ ಅದೇ ಪರ, ಅದೇ ಪರಬ್ರಹ್ಮ, ಅದೇ ಅಖಂಡ. ಇಲ್ಲಿ ಈ ಅಧ್ಯಾಯ ಕೂಡ ಅದೇ ಐತಿ. ಅಖಂಡ ಧ್ಯಾನ ನಿರೂಪಣ ಅನ್ನೋದೈತಿ ಅಧ್ಯಾಯ. ಇದು ಎಲ್ಲಿ ಪೂರ್ಣಕ್ಕೆ ತಗೊಂಡೋಗಿ ವಿಚಾರಗಳನ್ನ ಇಲ್ಲಿ ತಿಳಿಸ್ತದೆ ಬಿಡು. ಈ ರೀತಿ ನೋಡೋದು ಇದು ನೋಟ ಅಲ್ಲ, ಈ ರೀತಿ ತಿಳಿವಲ್ಲ. ಹಿಂಗ್ ತಿಳಿದಿದ್ದು ಜ್ಞಾನ ಅಲ್ಲ. ಯಾವುದು ತಿಳಿವು ಅಂದ್ರ ಅಖಂಡ ಸ್ವರೂಪ ನಾನಂತ ತಿಳಿಯುವುದೇ ಜ್ಞಾನ. ಎಲ್ಲವನ್ನು ಅಖಂಡ ಸ್ವರೂಪ ಪರಬ್ರಹ್ಮ ದೃಷ್ಟಿಯಿಂದ ನೋಡೋದೇ ನೋಟ. ಈ ರೀತಿಯಾಗಿ ನೀನ್ ತಿಳಿದಾಗ ನಿನಗೆ ಜ್ಞಾನ ಸಾಧ್ಯ. ಈ ರೀತಿ ಅರಿಬೇಕಾಗ್ತದ. ಬ್ರಹ್ಮವೇ ತಾನೆಂದರಿತು, ಪರಬ್ರಹ್ಮವೇ ತಾನೆಂದರಿತು ಸುಮ್ಮನಿರಲು ನೀನು ಮುಕ್ತನೇ ಹೌದು. ನೀನ್ ಆ ಸ್ವರೂಪದೊಳಗ ತಿಳಿ, ಆ ಸ್ವರೂಪದೊಳಗ ನೋಡು, ಆ ಸ್ವರೂಪದೊಳಗೆ ವಿಚಾರ ಮಾಡು. ನೀನು ಆ ಪರಬ್ರಹ್ಮ ಸ್ವರೂಪನ ಅಂತ ನಿಶ್ಚಯವಾಗಿ ನಂಬು. ಅದೇ ಜ್ಞಾನ, ಅದೇ ಪರಿಪೂರ್ಣ, ಅದೇ ಅಖಂಡತ್ವ. ಇದನ್ ಬಿಟ್ಟು ನೀನ್ ನೋಡ್ದೆ, ಕಂಡೆ, ಕೇಳ್ದೆ, ನೋಡ್ದೆ, ಮಾಡ್ದೆ ಅನ್ನೋದು ಎಲ್ಲದ ಮಿಥ್ಯೆಯಾಗೈತಿ. ನಿಜವಾಗಿಯೂ ಒಬ್ಬರಿಗೊಬ್ಬರಾಗಿ ಕೊಡುವವನು, ಭೋಗಿಸುವವನು ಏನೆಲ್ಲ ಅವನೇ ಆಗಿದ್ದಾನೆ. ಸರ್ವರ ಅಂತರಂಗದಲ್ಲಿರುವ ಆ ದೇವರ ಸಹಜವೇ ತನ್ನಲ್ಲಿ ಆದರೂ ಇರುವನು. ನೀನ್ ಏನು ವ್ಯವಹಾರ ಮಾಡ್ತಿ ಅದು ಎಲ್ಲದೂ ಕೂಡ ಆ ಪರಮ ಸತ್ಯದ ಚೈತನ್ಯದಿಂದನೇ ನಡೀತದ ವಿನ ಅದಿಲ್ಲದ್ರಿಂದ ಯಾವುದೂ ನಡೆಯೋದಿಲ್ಲ. ಯಾವುದು ಇಲ್ಲವೇ ಇಲ್ಲ. ಅದೆಲ್ಲದೂ ಕೂಡ ಮಿಥ್ಯ ಸ್ವರೂಪ ಐತಿ. ಆದ್ರಿಂದ ಈ ಅಂತರಂಗದಲ್ಲಿ ಏನು ಕಾರ್ಯ ನಡೀತಲ್ಲ ಅದೇ ದೇವ್ರು. ಮತ್ತೆ ದೇವ್ರಂತ ಏನು ಎಲ್ಲಿ ನೋಡೋದಲ್ಲ. ಈ ದೇವನು ಸಹಜವೇ ತನ್ನಲ್ಲಿ ಆದರೂ ಇರುವನು. ಅವನೇನ್ ಬಾರಿ ವಿಶೇಷವಾಗಿ ಏನ್ ಬಂದಿಲ್ಲ, ಸಹಜವಾಗಿ ಐತಿ, ಎಲ್ಲರೊಳಗ ಐತಿ. ಆದ್ರ ಅಜ್ಞಾನದಿಂದ, ಭ್ರಾಂತಿಯಿಂದ ಇಲ್ಲ ಅನ್ನೋ ಭಾವ ನಮ್ಮೊಳಗೈತಿ. ಐತಿ ಅನ್ನೋ ಭಾವ ಬರಕಾಗಿನೇ ಇವೆಲ್ಲವೂ ವೇದಶಾಸ್ತ್ರ ಪುರಾಣಗಳೆಲ್ಲವು. ಇವೆಲ್ಲವೂ ಎದಕ್ಕದವ ಅಂದ್ರ ನೀನ್ ಪರಮಾತ್ಮದ್ದು ದೇಹದನೆ ಅಂತ ಹೇಳ್ತೀಯಲ್ಲಪ್ಪ, ನೀನ್ ದೇಹ ಅಲ್ಲ, ನೀನ್ ಪರಮಾತ್ಮದೇ ನೋಡಂತ ಹೇಳಕ ಇವೆಲ್ಲವು. ಎಲ್ಲ ವೇದಶಾಸ್ತ್ರ ಪುರಾಣಗಳು ಎಲ್ಲವೂ ಕೂಡ ಇದಕ್ಕಾಗಿನೇ ಆದವು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತತ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ. ನುಡಿದ ವಿಷಯವನ್ನ ನಾಳೆ ಕಂಡ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ.